ಆಡ್ತಾ ಇದ್ದ. ಅವನು ದಿನವಿಡೀ ಆಟ, ಕುತೂಹಲ ಇದರಲ್ಲೇ ಕಾಲ ಕಳೆಯುತ್ತಿದ್ದ. ಒಂದು ದಿನ ಕಾಳು ಗುಂಡಿಯಲ್ಲಿ ಕೂತಿದ್ದ ಕಪ್ಪು ಕಾಗೆ ಗಬ್ಬರ್ಗೆ ಮಾತಾಡಿತು. ಕಾಗೆ ಹೇಳಿತು, ನನ್ನೊಂದ್ ರೆಂಬೆ ನೀನು ಹಿಡ್ಕೊಂಡ್ರೆ ನಿನ್ನ ಒಂದು ಆಸೆ ನೀನೇನು ಹೀಲಿದ್ರೂ ನಡಗುತ್ತೆ. ಗಬ್ಬರ್ ಆಶ್ಚರ್ಯದಿಂದ ಕೇಳಿದ, ನಿಜವಾ? ಹಾಗಾದ್ರೆ ನನ್ನ ಆಸೆ ಗಬ್ಬರ್ ಕಾಗೆಯ ರೆಂಬೆ ಹಿಡಿದ. ನನಗೆ ಶಾಲೆಗೆ ಹೋಗ್ಬೇಕಾಗಬಾರದು. ಕಾಗೆ ನಕ್ಕಿತು. ಆಸೆ ಹೊತ್ತಾಯ್ತು, ಹೋಗೋದು ಬೇಡ. ಆದರೆ ನಿನ್ನ ಅಮ್ಮನಿಂದ ಗದರಾಟ ಬಂದರೆ ನಾನು ಹೊಣೆ ಅಲ್ಲ. ಮುಂದಿನ ದಿನ ಗಬ್ಬರ್ನ ಅಮ್ಮ ಕೂಗಿ ಕೇಳಿದರು, ಏ ಗಬ್ಬರ, ಶಾಲೆ ಯಾಕೆ ಹೋಗ್ಲಿಲ್ಲ? ಗಬ್ಬರ್ ಗಾಬರಿಗೊಂಡು ಹೇಳಿದ, ಅಮ್ಮ, ಕಾಗೆ, ರೆಂಬೆ, ಆಸೆ. ಅಮ್ಮ ಕೋಪದಿಂದ ರೆಂಬೆ ಹಿಡಿದುಕೊಂಡಂತೆ, ನೀನು ರೆಂಬೆ ಹಿಡ್ಕೋ, ನಾನ್ ಬೆಲ್ಟ್ ಹಿಡ್ಕೊಂಡೀನಿ. ಗಬ್ಬರ್ ತಕ್ಷಣ ಕಾಗೆ ಕಡೆ ಓಡಿ ಕೂಗಿ, ಸಾರ್, ಆಸೆನು ಕ್ಯಾನ್ಸಲ್ ಮಾಡಿ. ಕ್ಯಾನ್ಸಲ್? ಕಾಗೆ ಮತ್ತೆ ನಕ್ಕಿತು. ಆಸೆ ಕೊಡ್ತಾ ಇರುತ್ತೀನಿ, ಆದರೆ ಗಬ್ಬರ, ಅಮ್ಮನಿಗಿಂತ ದೊಡ್ಡ ಮಂತ್ರ ಯಾರಲ್ಲ. ಇದೇ ಕತೆಯ ದೊಡ್ಡ ಪಾಠ. ಯಾವ ಮಂತ್ರಕ್ಕೂ ಅಮ್ಮನ ಡೈಲಾಗ್ಗಿಂತ ಪವರ್ ಬೇರೆ ಇಲ್ಲ.